ಅವರಿಬ್ರು ಒಂದೇ ಕಾಲೇಜಿನ ಸ್ನೇಹಿತೆ ಕಾಲೇಜ್ ಕೆಲಸ ಇದೆ ಮೈಸೂರಿಗೆ ಹೋಗ್ತೀನಿ ಅಂದವರು ಬೆಂಗಳೂರಿಗೆ ಬಂದಿದ್ರು 8 ದಿನ ಲಾಡ್ಜ್ನಲ್ಲಿ ರೂಮ್ ಮಾಡ್ಕೊಂಡಿದ್ದವರಿಗೆ ದೊಡ್ಡ ಶಾಕ್ ಎದುರಾಗಿದೆ ಹುಡುಗಿ ರೂಮ್ ಖಾಲಿ ಮಾಡಿದ ಮಾರನೇ ದಿನವೇ ಹುಡುಗ ದುರಂತ ಅಂತ್ಯ ಕಂಡಿದ್ದಾನೆ ಸಿಂಗಲ್ ರೂಮ್ನಲ್ಲಿ 8 ದಿನ ಉಳಿದಿತ್ತು ಜೋಡಿ ಹುಡುಗಿ ಹೋದ ಒಂದೇ ದಿನಕ್ಕೆ ಹುಡುಗನ ನಿಗೂಢ ಸಾವು ಇವನಿಗೇನೂ ಸಾಯೋ ವಯಸ್ಸಲ್ಲ ಯಾವುದೇ ಕಾಯಿಲೆಯೂ ಇರಲಿಲ್ಲ ಜೊತೆಗೆ ದುಶ್ಮನ್ಗಳು ಅನ್ನೋರು ಯಾರೂ ಇರಲಿಲ್ಲ ಸಂಸಾರದ ಚಿಂತೆ ಅನ್ನೋದಕ್ಕೆ ಅದೂ ಇಲ್ಲ ಈತನಿಗಿನ್ನೂ ಜಸ್ಟ್ 20 ವರ್ಷ ಈಗ ತಾನೇ ಮೀಸೆ ಚಿಗುರೋ ವಯಸ್ಸು ಕಾಲೇಜು ಸ್ನೇಹಿತೆ ಜೊತೆ ಮಂಗಳೂರಿಂದ ಬೆಂಗಳೂರಿಗೆ ಬಂದವ 8 ದಿನ ಒಂದೇ ರೂಮ್ನಲ್ಲಿದ್ದ ಕಾಲೇಜು ಕೆಲಸ ಇದೆ ಅಂತ ಬಂದವರು ಬೆಂಗಳೂರಲ್ಲಿ ರೌಂಡ್ಸ್ ಹಾಕಿದ್ರು ಆದ್ರೆ ಹುಡುಗಿ ರೂಮ್ ಚೆಕ್ಔಟ್ ಮಾಡಿದ ಒಂದೇ ದಿನಕ್ಕೆ ಹುಡುಗ ಹೆಣವಾಗಿ ಹೋಗಿದ್ದಾನೆ ಬೆಡ್ ಮೇಲೆ ಮಲಗಿದ್ದಲ್ಲೇ ಉಸಿರು ಚೆಲ್ಲಿದ್ದಾನೆ ಈ ಫೋಟೋದಲ್ಲಿರೋ ಯುವಕನ ಹೆಸರು ತಕ್ಷಿತ್ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಿವಾಸಿ ಪಣಂಬೂರು ಕಾಲೇಜಿನಲ್ಲಿ ಓದುತ್ತಾ ಇದ್ದವನಿಗೆ ಅದೇ ಕಾಲೇಜಿನಲ್ಲಿ ಓದುತ್ತಾ ಇದ್ದ ವಿರಾಜಪೇಟೆ ಮೂಲದ ವಿದ್ಯಾರ್ಥಿನಿ ಪರಿಚಯವಾಗಿತ್ತು ಅದೇ ಪರಿಚಯ ಆತ್ಮೀಯ ಸ್ನೇಹಿತರನ್ನಾಗಿಸಿತ್ತು ವಾರದ ಹಿಂದೆ ಕಾಲೇಜಿನ ಏನೋ ಕೆಲಸ ಇದೆ ಹೀಗಾಗಿ ಮೈಸೂರಿಗೆ ಹೋಗಬೇಕಿದೆ ಅಂತ ಮನೆಯವರಿಗೆ ಹೇಳಿದ್ದ ತಕ್ಷಿತ್ ಬಸ್ಸು ಹತ್ತಿದ್ದ ತನ್ನ ಸ್ನೇಹಿತೆ ಜೊತೆ ಸೇರ್ಕೊಂಡವ ಮೈಸೂರಿನ ಬದಲು ಬೆಂಗಳೂರಿಗೆ ಬಂದು ಇಳಿದಿದ್ದಾನೆ ಅಕ್ಟೋಬರ್ 9ನೇ ತಾರೀಖು ಮಡಿವಾಳದ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿದವರು 8 ದಿನ ಅಲ್ಲೇ ಉಳಿದುಕೊಂಡಿದ್ರು ಆನ್ಲೈನ್ನಲ್ಲೇ ಊಟ ಬುಕ್ ಮಾಡಿ ತರಿಸಿಕೊಳ್ತಿದ್ದವರು ಏನು ಮಾಡ್ತಿದ್ರು ಏನ್ ಕಥೆ ಯಾವುದು ಗೊತ್ತಿರಲಿಲ್ಲ ಕಳೆದ ಗುರುವಾರ ಈತನ ಜೊತೆ ಬಂದಿದ್ದ ಯುವತಿ ಚೆಕ್ಔಟ್ ಆಗಿದ್ದಾಳೆ ಆಗ ಇದೇ ತಕ್ಷಿತ ಡ್ರಾಪ್ ಮಾಡಿ ಬಂದಿದ್ದ ಇದಕ್ಕೆ ಈ ಸಿಸಿಟಿವಿ ದೃಶ್ಯಗಳೇ ಸಾಕ್ಷಿ ಕಾಲೇಜ್ ಪರ್ಪಸ್ ಅಂತ ವಿಸಿಟ್ ಮಾಡಿದ್ದಾರೆ ಕಂಟಿನ್ಯೂ ಮಾಡ್ತಾ ಹೋದ್ರು ರೂಮ್ ಚೆಕ್ಔಟ್ ಆಗಿಲ್ಲ ಕಾಲೇಜಿದು ಕೆಲಸ ಆಗಿಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ರು ನಿನ್ನೆ ಚೆಕ್ಔಟ್ ಟೈಮಲ್ಲಿ ನಾವು ಕಾಲ್ ಮಾಡಿದ್ದೆ ಅವರಿಗೆ ಪೇಮೆಂಟ್ ಡೈಲಿ ಕೊಡ್ತಾ ಇದ್ದೆವು ನಿನ್ನೆ ಬ್ಯಾಲೆನ್ಸ್ ಇತ್ತು ನಿನ್ನೆ ಕಂಟಿನ್ಯೂ ಆದ ಬ್ಯಾಲೆನ್ಸ್ ಇತ್ತು ಹಂಗೆ ನಾವು ಕಾಲ್ ಮಾಡುವಾಗ ರಿಸೀವ್ ಮಾಡ್ತಾ ಇರಲಿಲ್ಲ ಹಂಗೆ ನಮ್ಗೆ ಡೌಟಾಗಿ ಹುಡುಗಿ ಮುನ್ನ ಹೋಗಿದ್ಲು ನಿನ್ನೆ ಡೌಟಾಗಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ ನಾವು ಸ್ನೇಹಿತೆ ಹೋದ್ಮೇಲೆಯೂ ತಕ್ಷಿತ್ ಇದೇ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದ ಹುಡುಗಿ ಹೋದ ಮಾರನೇ ದಿನ ತಕ್ಷಿತ್ನ ಯಾವುದೇ ಸುಳಿವು ಇರಲಿಲ್ಲ ರೂಮ್ ಸಹ ತೆಗೆದಿರಲಿಲ್ಲ ಹೀಗಾಗಿ ಲಾಡ್ಜ್ ಸಿಬ್ಬಂದಿ ಹೋಗಿ ಬಾಗಿಲು ತಟ್ಟಿದ್ದಾರೆ ಆದರೆ ತಕ್ಷಿತ್ ಬಾಗಿಲು ಓಪನ್ ಮಾಡಿರಲಿಲ್ಲ ಕೂಡಲೇ ಲಾಡ್ಜ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಬಂದು ನೋಡ್ತಾ ಇದ್ದಂತೆ ಬೆಡ್ ಮೇಲೆ ಮಲಗಿದ್ದವ ಅಲ್ಲೇ ಉಸಿರು ಚೆಲ್ಲಿದ್ದ ಮೇಲ್ನೋಟಕ್ಕೆ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರೋ ಶಂಕೆ ಇದೆ ಯುಡಿಆರ್ ದಾಖಲಿಸಿಕೊಂಡಿರೋ ಮಡಿವಾಳ ಪೊಲೀಸರು ಎಲ್ಲ ರೀತಿಯಲ್ಲೂ ತನಿಖೆ ಶುರು ಮಾಡಿದ್ದು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದ ಮೇಲೆಯೇ ಅಸಲಿ ಸತ್ಯ ಹೊರಬೀಳಲಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಬೆಂಗಳೂರು